ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮತ್ತೊಂದು ವಿಡಿಯೋ. ಇದು 2022ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ನೋಡಿ, 2022 ಅಂತ ಹೇಳಿದ್ರೆ ಶಿಫ್ಟಲ್ಲಿ ಬರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಪೇಪರ್ ಒಂದೇ ದಿನ ಬರ್ತಕ್ಕಂಥದ್ದಾಗಿರುತ್ತೆ. ಸೊ 2022 11ನೇ ತಾರೀಕು 10ನೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮು. ಒಂದು ಪೇಪರನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 2ನೇ ಪೇಪರ್ ಅಂತಲೇ ಹೇಳ್ಬೋದು. 5ರಿಂದ 6ವರೆಗೆ ಏನು ನಡೆಯುತ್ತೋ ಆ ಒಂದು ಎಕ್ಸಾಮ್ನ ಪೇಪರ್ ಆಗಿರುತ್ತೆ. ಸೊ ಬನ್ನಿ, ಕ್ವಶನ್ಸ್ ಯಾವ ರೀತಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಹೀಗಿದೆ: ಎ ಬಿ ಡಿ ಇ ಜಿ ಎಚ್ ಮತ್ತು ಕೆಗಳು 7 ಜನರು ನೇರ ಸಾಲಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಈಗ ಒಂದು ಲೈನನ್ನು ಹಾಕೊಳ್ಳೋಣ. ಉತ್ತರಕ್ಕೆ ಮುಖ ಅಂದರೆ ಈ ಕಡೆಗೆ ನಾವು ಫೇಸನ್ನು ಮಾಡಿದ್ದಾರೆ ಅಂತ ಅನ್ಕೋಬಹುದು. ಒಟ್ಟು ಎಷ್ಟಿದ್ದಾರೆ? 1 2 3 4 5 6 7 ಜನ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ದಾರೆ? ಈ ಸಾಲಿನ ಒಂದು ಅತ್ಯಂತ ತುದಿಯಲ್ಲಿ ಕುಳಿತಿದ್ದಾರೆ ಅಂತ ಕೊಡ್ತಾರೆ. ಈ ಅಂತಕ್ಕಂಥವ್ರು ಅತ್ಯಂತ ತುದಿ ಅಂತ ಹೇಳಿದಾಗ ಈ ಕಡೆನಾದರೂ ಬರ್ಬೋದು ಅಥವಾ ಈ ಕಡೆನಾದರೂ ಬರ್ಬೋದು. ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ? ಎರಡೂ ಒಂದೇ ಸಲ ಹಾಕೋಬಿಡಿ. 1 2 3 4 5 6 7 ಜನ ಇದ್ದಾರೆ ಅಂತ ಹೇಳಿದರೆ, ಫಸ್ಟು ಈ ಕಡೆ ತುದಿಗೆ 1 ತಗೊಳ್ಳಿ, ಈ ಕಡೆ ತುದಿಗೆ 1 ತಗೊಳ್ಳಿ. ಆಯಿತಾ? ಸೊ ಯಾಕಂದರೆ ಇದರಲ್ಲಿ ಯಾವ ತುದಿ ಅಂತ ಅವ್ರು ಹೇಳಿಲ್ಲ. ಹಾಗಾಗಿ 2 ದಿವಸ ನೀವು ಹಾಕ್ಕೊಳ್ತಾ ಹೋಗಿ, ಫಾಸ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಿಯು ಇಯ ನೆರೆಯವನು. ಸೊ ನೆರೆ ಅಂದರೆ ಅಕ್ಕಪಕ್ಕ ಅಂತ ಹೇಳ್ಬಹುದು. ಅವಾಗ ಏನಾಗುತ್ತೆ? ಇಲ್ಲಿ ಬಿ ಇರ್ತಕ್ಕಂಥದ್ದು ಇಲ್ಲಿದ್ದರೆ ಇಲ್ಲಿ ಬರುತ್ತೆ ಅಥವಾ ಈ ಕಡೆ ಬರ್ತಕ್ಕಂಥದ್ದು ಇವೆರಡರಲ್ಲಿ ಆಗಿರಬಹುದು. ಆ್ಯಂಡ್ ನೆಕ್ಸ್ಟು ಎ ಮತ್ತು ಇ ನಡುವೆ ಕೇವಲ 3 ಜನರು ಕುಳಿತಿದ್ದಾರೆ. ಎ ಮತ್ತು ಇ ನಡುವೆ ಕೇವಲ 3 ಜನರು ಅಂತ ಹೇಳಿದಾಗ 1 2 3 ಜನ ಕೂತಿರ್ತಾರೆ. ಅದಾದ ನಂತರ ಎ ಬರ್ತಕ್ಕಂಥದ್ದು. ಹೌದಲ್ವ? ನೋಡಿ, ಇ ಆದಮೇಲೆ 1 2 3 ಆದ ನಂತರ ಎ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ? ಎಯು ಜಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಎ ಅಂತಕ್ಕಂಥದ್ದು ಜಿಯ ಬಲಕ್ಕೆ. ಸೊ ಜಿಯ ಬಲಕ್ಕೆ ಎ ಅಂತ ಅಂದಾಗ ನೋಡಿ, ಇಲ್ಲಿ ಜಿ ಇಲ್ಲಿ ಬಂದರೆ ಈ ಕಡೆ ಬಲಕ್ಕೆ 2 ಎ. ಓಕೆ, ಸೊ ಇಲ್ಲಾಂದರೆ ಇಲ್ಲಿ ಜಿ ಬಂದರೆ 1 2 ಬಲಕ್ಕೆ ಎ ಆಗಿರ್ತಾನೆ. ಎಯು ಜಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಸೊ ಎಚ್ ಎ ಅಥವಾ ಬಿಯ ನೆರೆಯವರಲ್ಲ. ಎಚ್ ಅಂತಕ್ಕಂಥವ್ರು ಎ ಅಕ್ಕಪಕ್ಕ ಬರೋದಿಲ್ಲ. ಎ ಅಥವಾ ಬಿ ಅಕ್ಕಪಕ್ಕ ಬರೋದಿಲ್ಲ. ನೋಡಿ, ಎಚ್ ಎಲ್ಲಿ ಬರ್ಬೋದು? ಎ ಅಕ್ಕಪಕ್ಕ ಇಲ್ಲಿ ಬರಲ್ಲ ಅಂದರೆ ಇಲ್ಲಿ ಬರುತ್ತೆ. ಹೌದಾ? ಸೊ ಇಲ್ಲಿ ಬರೋದಿಲ್ಲ. ಆ್ಯಂಡ್ ಎ ಇಲ್ಲ ಇದೆ, ಎಚ್ ಇಲ್ಲೂ ಬರಲ್ಲ ಅಕ್ಕಪಕ್ಕ. ಆ್ಯಂಡ್ ಬಿನ ಕೊಟ್ಟಿದೆ ನೋಡಿ, ಬಿನ ನೆರೆಯವರಲ್ಲ ಅಂದಾಗ ಸೊ ಎಚ್ ಇಲ್ಲೂ ಸಹ ಬರಲ್ಲ, ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ ಅಂದರೆ ಇಲ್ಲೇ ಬರಬೇಕು. ಹೌದಾ? ಸೊ ಹಾಗಾಗಿ ಇದು ಟೋಟಲ್ ಆಗಿ ರಾಂಗ್ ಆಗುತ್ತೆ. ಅದಾದ ನಂತರ ಏನು ಕೊಟ್ಟವ್ರೆ? ಕೆ ಯು ಡಿಯ ಬಲಕ್ಕೆ, ಕೆ ಯು ಡಿನ ಬಲಕ್ಕೆ. ಸೊ ಡಿ ಬರಬೇಕಿಲ್ಲಿ. ನೋಡಿ, ಡಿನ ಬಲ ಅಂತ ಹೇಳಿದಾಗ ಈ ಕಡೆ ಬಲ ಬರ್ತಾನೆ. 2ನೇ ಸ್ಥಾನ ನೋಡಿ, 1ನೇ ಸ್ಥಾನ ಎ ಆಯಿತು, 2ನೇ ಸ್ಥಾನ ಕೆ ನಲ್ಲಿ ಬರ್ತಕ್ಕಂಥದ್ದು. ಡಿಯ 2ನೇ ಸ್ಥಾನ ಬಲಕ್ಕೆ ಬರ್ತಕ್ಕಂಥದ್ದು ಕೆ ಆಗಿರುತ್ತೆ, 2ನೇ ಸ್ಥಾನ. ಸೊ ಇವಾಗ ಏನಾಗುತ್ತು? ಕೆನ ಬಲಭಾಗದಲ್ಲಿ ಎಷ್ಟು ಜನ ಕುಳಿತಿದ್ದಾರೆ ನೋಡಿ. ಕೆನ ಬಲಭಾಗ ಈ ಕಡೆ ಬಲ ಹೌದಲ್ವಾ? ಸೊ ಈ ಕಡೆ ಫೇಸ್ ಮಾಡಿದ್ದಾರೆ ಅಂದರೆ ಈ ಕಡೆ ಬಲಭಾಗ ಆಯಿತು. ಸೊ ಕೆನ ಪಕ್ಕ ಒಬ್ಬರೇ ಕೂತಿರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ? ಆನ್ಸರು 1. ಅಥವಾ ಯಾರು ಕೂತಿದ್ದಾರೆ ಅಂತ ಕೇಳ್ಬೋದು. ಯಾರು ಕೂತಿದ್ದಾರೆ ಅಂತ ಹೇಳಿದ್ರೆ ಎಚ್ ಬರ್ತಾನೆ. ಎಷ್ಟು ಜನ ಅಂತ ಹೇಳಿದ್ರೆ ಒಬ್ಬರು. ಅಥವಾ ಎಡಗಡೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ 1 2 3 4 5 ಜನ ಎಡಗಡೆ ಸೈಡ್ಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಈ ರೀತಿ ನೀವು 2 ಸೈಡನ್ನು ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ: ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತದೆ ಅಂತ ಕೇಳಿದರೆ ಭಾಗ 4, ಭಾಗ 6, ಭಾಗ 5, ಭಾಗ 3 ಅಂತ ಹೇಳಿದರೆ ಆನ್ಸರ್ ಮೂಲಭೂತ ಹಕ್ಕುಗಳು ಅಂತ ಹೇಳಿದಾಗ ಭಾಗ 3ರಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಭಾಗ 4, 6, 5ಗೆ ಏನು ಬರುತ್ತೆ ಅಂತ ನೋಡ್ತಾ ಹೋದರೆ ನೋಡಿ, ಒಟ್ಟು ಬರ್ತಕ್ಕಂಥದ್ದು 25 ಭಾಗಗಳಲ್ಲ, 22 ಭಾಗಗಳು ಅಂತ ನೋಡ್ತೀವಿ. ಅದರಲ್ಲಿ ಸಬ್ ಡಿವೈಡ್ ಆಗ್ತಾ ಹೋಗುತ್ತೆ. ಎ ಬಿ ಸಿ ಡಿಂದ ಬರುತ್ತೆ ಮಧ್ಯದಲ್ಲಿ. ಹಾಗಾಗಿ 22 ಭಾಗಗಳು ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಇಲ್ಲಿ 6, 5, 4 ಏನು ಕೊಟ್ಟಿದ್ದಾರೋ ನೋಡಿ. 4 ಅಂತ ಹೇಳಿದಾಗ ಮೂಲಭೂತ ಕರ್ತವ್ಯಗಳು ಬರುತ್ತೆ. 5 ಬಂದಾಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. 6 ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಆ್ಯಂಡ್ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. 3ನೇ ಭಾಗ ಮೂಲಭೂತ ಹಕ್ಕುಗಳಾಗಿರುತ್ತೆ. ಓಕೆ, 3ನೇ ಭಾಗ. ಆ್ಯಂಡ್ ನೆಕ್ಸ್ಟು 3ನೇ ಪ್ರಶ್ನೆ ಹೀಗಿದೆ. ಸೊ ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ. ನೀಡಲಾದ ಲಂಬಕೋನ ತ್ರಿಭುಜದಲ್ಲಿ ನೀಡಲಾದ ಬಾಹುಗಳ ಉದ್ದಗಳು ಸೆಂಟಿಮೀಟರ್ನಲ್ಲಿದ್ದರೆ ಕಾಸ್ ಆಲ್ಫಾ ಪ್ಲಸ್ ಕಾಟ್ ಆಲ್ಫಾ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ಲೇಸನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಫಸ್ಟ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಯಾವುದು ಆಪೋಸಿಟ್ ಬರುತ್ತೆ, ಯಾವುದು ಅಡ್ಜಸೆಂಟ್ ಬರುತ್ತೆ, ಯಾವುದು ಹೈಪೋಟೆನಿಸಿಸ್ ಬರುತ್ತೆ. ಸೊ ಈ ರೀತಿ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಗೊತ್ತಿರಬೇಕಂತ ಹೇಳಿದಾಗ ಏನಾಗುತ್ತೆ? ಇಲ್ಲಿ ಈ ಒಂದು ಏನಿದೆಯೋ ರೆಕ್ಟ್ಯಾಂಗಲ್ ಏನಿದೆಯೋ, ಇಟ್ ಮೀನ್ಸ್ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಲ್ಲ. ಸೊ ಇದಕ್ಕೆ ಆಪೋಸಿಟಾಗಿ ಇದು ಬರ್ತಕ್ಕಂಥದ್ದು, ಇದು ಆಪೋಸಿಟ್ ಆಗುತ್ತೆ. ಅದಾದ ನಂತರ ಕೆಳಗಡೆ ಇರ್ತಕ್ಕಂಥದ್ದು ಅಡ್ಜಸೆಂಟು.
ಸೊ ಅಡ್ಜಸೆಂಟ್ ಆಗುತ್ತೆ, ಇದು ಬಂದು ಹೈಪೋಟೆಸಿಸ್ ಬರುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ ಕಾಸ್ ಆಲ್ಫಾ ಅಂದ್ರೇನು, ಕಾಟ್ ಆಲ್ಫಾ ಅಂದ್ರೇನು ಅಂತ ಗೊತ್ತಿರಬೇಕು. ಕಾಸ್ ಅಂತ ಹೇಳಿದಾಗ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಏನು ಬರುತ್ತೆ, ಅಡ್ಜಸೆಂಟ್ ಬೈ ಆಪೋಸಿಟ್ ಬರುತ್ತೆ, ಅಡ್ಜಸೆಂಟ್ ಬೈ ಹೈಪೋಥಿಸಿಸ್ ಬರುತ್ತೆ. ಆ್ಯಂಡ್ ಪ್ಲಸ್ ಕಾಟ್ ಅಂತ ಹೇಳಿದಾಗ ಏನು ಬರುತ್ತೆ, ಕಾಟ್ಗೆ ಬಂದು ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇಲ್ಲಿ ಗೊತ್ತಿರಬೇಕು ನಿಮಗೆ ಕಾಟು, ಕಾಸು, ಸೈನು, ಟ್ಯಾನು, ಕೊಸಿಕೆಂಟು, ಸೈನ್ ಥೀಟಾ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ ಇವಾಗ ಅಡ್ಜಸೆಂಟ್ ಏನು ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ, ಹೌದಾ. ಸೊ ಅದಾದ ನಂತರ ಹೈಪೋಥಿಸಿಸ್ ಏನು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಆದರೆ ನಮಗೆ ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಆದರೆ ಆಪೋಸಿಟ್ನ ನಾವು ಕಂಡುಹಿಡ್ಕೋಬೇಕು. ಆಪೋಸಿಟ್ ಯಾವ ರೀತಿ ಕಂಡುಹಿಡಬೇಕು, ಇದು ಲಂಬಕೋನ ತ್ರಿಭುಜ ರೈಟ್ ಆ್ಯಂಗಲ್ ಅಂತ ಹೇಳಿದಾಗ ನಮಗೆ ಏನಾಗುತ್ತೆ, ಈ ಒಂದು ಇದ್ರದ್ದು ನಾವು ಕಂಡುಹಿಡ್ಕೋಬೋದು ಅಲ್ವಾ. ಸೊ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ನಾವು ಮಾಡಿದಾಗ ನಮಗೆ ಈ ಒಂದು ಏರಿಯಾದು, ಈ ಒಂದು ಬಾಹುದು ಒಂದು ಅಳತೆ ನಮಗೆ ಗೊತ್ತಾಗುತ್ತೆ. ಸೊ ಅಳತೆ ನೋಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು 17 ಬರುತ್ತೆ. ಯಾವ ರೀತಿ 17 ಅಂತ ಹೇಳಿದ್ರೆ 15 ಸ್ಕ್ವೇರ್ನ ಮಾಡಿದ್ರೆ ನಿಮಗೆ 225 ಬರುತ್ತೆ, ಪ್ಲಸ್ 8ನ ಮಾಡಿದಾಗ 64 ಬರುತ್ತೆ. ಸೊ ನಿಮ್ಗೆ ಇದೆಲ್ಲ ಗೊತ್ತಿರಬೇಕು, ಡೈರೆಕ್ಟಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಇವೆಲ್ಲ ಬಿಡಿಸ್ತಾ ಹೋದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಟೋಟಲ್ ನಮಗೆ 17 ಬರುತ್ತೆ, ಇದು ಆಪೋಸಿಟ್. ಸೊ ಇವಾಗ ಏನಾಗುತ್ತೆ, ಇದು 17 ಆಯಿತು. ಸೊ ಇವಾಗ ನಾವು LCM ತೊಗೊಳ್ಬೇಕಾಗುತ್ತೆ. LCM ಇವೆರಡೂ ಸಹ ನಮಗೆ LCMಗೆ ಇದು 17 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಇದಕ್ಕೆ ನಾವೇನು ಮಾಡೋಕ್ಕಲ್ಲ, 17 × 8 ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ನಮಗೆ 136 ಬರುತ್ತೆ. ಸೊ ಟೋಟಲಾಗಿ LCM ಕಂಡಿಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 225 ಪ್ಲಸ್ 120, ಟೋಟಲಾಗಿ 375 ಡಿವೈಡೆಡ್ ಬೈ 136 ಈ ರೀತಿ ಬರ್ತಕ್ಕಂಥ. ಸೊ ನಿಮಗೆ ಆಪೋಸಿಟು, ಅಡ್ಜಸೆಂಟು ಮತ್ತು ಹೈಪೋಟೆನಿಸ್ ಏನಿದೆಯೋ ಸೊ ಅದರ ಒಂದು ಇದು ಗೊತ್ತಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು 16, 20 ಮತ್ತು 24ರ ಮಾಸಹವನ್ನು ಕೇಳಿದರೆ, ಲಾಸಹ ಅಂದರೆ ಗೊತ್ತಿದೆ ನಮಗೆ, ಲಾಸಹ ಅಂದರೆ 16, 20, 24ಕ್ಕೆ ಈ ರೀತಿ ಹಾಕ್ಕೊಂಡು ನಾವು ಲಾಸಹವನ್ನು ಕಂಡುಹಿಡಿತೀವಿ. ಆದರೆ ಮಾಸಹ ಅಂತ ಹೇಳಿದ್ರೆ ಏನಂದರೆ ಈ 3 ಸಂಖ್ಯೆ ಏನಿದೆ ಇದು ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಬೇಕು. ಇಟ್ ಮೀನ್ಸ್ ಮ್ಯಾಕ್ಸಿಮಮ್ ಐ ನಂಬರ್ ಏನಿರುತ್ತೆ, ಇಟ್ ಮೀನ್ಸ್ ಅತಿ ದೊಡ್ಡ ಸಂಖ್ಯೆ ಯಾವುದಿರುತ್ತೋ 3 ಸಂಖ್ಯೆಯನ್ನು ಡಿವೈಡ್ ಮಾಡ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ನಾವು ಮಾಸಹ ಅಂತ ಹೇಳ್ತೀವಿ. ನೋಡಿ ಇಲ್ಲಿ 8 ಅಂತಕ್ಕಂಥದ್ದು 16ನ ಡಿವೈಡ್ ಮಾಡಲ್ಲ, ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ 20 ಸಹ ಡಿವೈಡ್ ಮಾಡೋದಿಲ್ಲ. ಆ್ಯಂಡ್ 4 ಅಂತಕ್ಕಂಥದ್ದು 4 16 ಮತ್ತು 4 20, 4 24. ಸೊ ಹಾಗಾಗಿ 4 ಅಂತಕ್ಕಂಥದ್ದು ಇಲ್ಲಿ ನಾವು ತೊಗೋಬಹುದಾಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೀಗಿದೆ, ಒಂದು ಪೈಪ್ ಖಾಲಿ ಟ್ಯಾಂಕನ್ನು 15 ಗಂಟೆಗಳಲ್ಲಿ ತುಂಬಿಸಬಹುದು, ಆದರೆ ಕೆಳಭಾಗದಲ್ಲಿನ ಸೋರಿಕೆಯಿಂದಾಗಿ ಅದು 20 ಗಂಟೆಗಳಲ್ಲಿ ತುಂಬುತ್ತದೆ. ಟ್ಯಾಂಕ್ ಪೂರ್ತಿಯಾಗಿ ತುಂಬಿದ್ದರೆ ಟ್ಯಾಂಕ್ನಲ್ಲಿನ ಯಾವುದೇ ಪ್ರವೇಶ ಅಥವಾ ನಿರ್ಗಮನದ ಸ್ಥಳವು ತೆರೆದಿಲ್ಲದಿದ್ದರೆ ಸೋರಿಕೆಯು ಅದನ್ನು ಖಾಲಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಸೊ ವೆರಿ ಸಿಂಪಲ್ ಅಂತ ಹೇಳಿದರೆ ನಮಗೆ ತುಂಬತಕ್ಕಂಥದ್ದನ್ನ ಪ್ಲಸ್ ಅಂತ ತೊಗೋಬೇಕಾಗುತ್ತೆ, ಆ್ಯಂಡ್ ಖಾಲಿ ಮಾಡ್ತಕ್ಕಂಥದ್ದನ್ನ ನಾವು ಮೈನಸ್ ಆಗಿ ತೊಗೊಳ್ಬೇಕಾಗುತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಏನು ಬರುತ್ತೆ ನೋಡಿ, ಇದಕ್ಕೆ LCM ತೊಗೊಳ್ಬೇಕಾಗುತ್ತೆ ನೀವು 15 ಮತ್ತು 20ಕ್ಕೆ LCM ತೊಗೊಂಡಾಗ ನಿಮಗೆ 60 LCM ಬರುತ್ತೆ. ಸೊ 60 ಅಂತ ಹೇಳಿದಾಗ ನೋಡಿ 60, 15 4 60, ಸೊ -3 ಆಯಿತು, 1/60. ಸೊ ಅಲ್ಲಿಗೆ 60 ಆಯಿತು, 60 ಗಂಟೆಗಳು, ಆಪ್ಷನ್ 4. ನೆಕ್ಸ್ಟ್ ಬಂದು ಏನು ಕೊಟ್ಟಿದ್ದಾರೆ ಈ ಪ್ರಶ್ನೆ. ಓಕೆ, 1 ಮತ್ತು 2 ವಾದವನ್ನು ನೋಡ್ತಾ ಹೋಗೋಣ. ಹೇಳಿಕೆ ಏನು ಕೊಟ್ಟಿದ್ದಾರೆ, ಶೈತ್ಯೀಕರಿಸಿದ ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿ. ಇದು ಮೀನ್ಸ್ ಶೈತ್ಯೀಕರಿಸಿದ ಅಂತ ಹೇಳಿದ್ರೆ ಪ್ರಿಸರ್ವ್ ಮಾಡಿರ್ತಕ್ಕಂಥ ಒಂದು ಇದು ಅಂತ ಹೇಳ್ಬಹುದು. ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿ, ಹೌದಾ. ಹಾಗಾದರೆ ಇಲ್ಲಿ ವಾದಗಳೇನು ಕೊಟ್ಟಿದ್ದಾರೆ, ಶೈತ್ಯೀಕರಿಸಿದ ಆಹಾರಗಳು ಕೆಲವೊಮ್ಮೆ ತಾಜಾ ಆಹಾರಕ್ಕೆ ಹೋಲಿಸಿದರೆ ಹೆಚ್ಚು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ಏಕೆಂದರೆ ತಾಜಾ ಆಹಾರ ಕಾಲಾನಂತರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳನ್ನು ಕಳ್ಕೊಳ್ತೇವೆ, ಹೌದಲ್ವಾ. ಸೊ ಹಾಗಾಗಿ ಏನು ಮಾಡ್ತಾರೆ, ಶೈತ್ಯೀಕರವು ಪೋಷಕಾಂಶಗಳನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಇದು ಸರಿಯಾಗಿರ್ತಕ್ಕಂಥ ಒಂದು ವಾದ ಅಥವಾ ಹೇಳಿಕೆ ಅಂತ ಹೇಳ್ಬೋದಾಗಿರುತ್ತೆ. ಶೈತ್ಯೀಕರಿಸಿದ ಆಹಾರಗಳಲ್ಲಿ ಇರುವ ಸೋಡಿಯಂ ರಕ್ತದೊತ್ತಡದ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತ ಹೇಳಿದರೆ, ಸೊ ಮೈ ಬಿ ಇದು ಸಹ ಆಗ್ಬೋದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಹೇಳಿಕೆಗಳನ್ನು ದುರ್ಬಲಗೊಳಿಸಿದೆ, 2 ಹೇಳಿಕೆಯನ್ನು ದುರ್ಬಲಗೊಳಿಸುತ್ತೆ, ಇದೇ ವೇಳೆ 1 ಬಲಗೊಳಿಸುತ್ತದೆ. ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ಆಪ್ಷನ್ 1 ಸರಿ ಇದೆ. ಆ ಒಂದು ಆಹಾರವನ್ನು ಪ್ರಿಸರ್ವ್ ಮಾಡಿದ್ರೆ ನಮಗೆ ಇರ್ತಕ್ಕಂಥ ಪೋಷಕಾಂಶವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಆದರೆ ಸೋಡಿಯಂ ರಕ್ತ ಹೆಚ್ಚಳಕ್ಕೆ ಕಾರಣವಾಗಬಹುದು, ಆದರೂ ಸಹ ಅದು ಹೇಳಿಕೆಯನ್ನು ಇಟ್ ಮೀನ್ಸ್ ನೆಗೆಟಿವ್ ಥಾಟ್ಸನ್ನು ತರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಒಂದು ಬ್ಯಾಕ್ಟೀರಿಯಾದ ಕಾಯಿಲೆ ಅಲ್ಲ ಅಂತ ಕೇಳಿದರೆ, ಇಲ್ಲಿ ಏಡ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಏಡ್ಸು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದಲ್ಲ. ಯಾಕಂದರೆ
ಯಾಕಂತ ಹೇಳಿದ್ರೆ ಏಡ್ಸ್ ಅಂತಕ್ಕಂಥದ್ದು ಒಂದು ವೈರಸ್ಸಿಂದ ಬರುತ್ತೆ. ನಮ್ಗೆ ಗೊತ್ತಿರ್ಬೋದು HIV ಅಂತ ಹೇಳ್ತೀವಿ, HIV ವೈರಸ್ಸು. ಸೊ ವೈರಸ್ಸಿಂದ ಬರ್ತಕ್ಕಂಥದ್ದು ಏಡ್ಸು, ಹಾಗಾಗಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರೋದಿಲ್ಲ. ನೆಕ್ಸ್ಟ್ ಪ್ರಶ್ನೆಗಿದೆ, ಕೆಳಗಿನ ಯಾವ ಗುಂಪು ಅಥವಾ ಸಂಸ್ಥೆಗಳು ಭಾರತದ ಸಾಂವಿಧಾನಿಕ ಸಂಸ್ಥೆಗಳಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ, ಸೊ ಇಲ್ಲಿ ಭಾರತ ಚುನಾವಣಾ ಆಯೋಗ, ಭಾರತ ಅಟಾರ್ನಿ ಜನರಲ್, ಕೇಂದ್ರ ಲೋಕಸೇವಾ ಆಯೋಗ, ಮೀನ್ಸ್ UPSC ಅಂತ ಏನು ಹೇಳ್ತೀವೋ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಭಾರತದ ಸಾಂವಿಧಾನಿಕ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಪ್ಲಸ್ ಎಂದರೆ ಮೈನಸ್ಸು, ಮೈನಸ್ ಎಂದರೆ ಡಿವೈಡೆಡ್ ಬೈ, ಇಂಟು ಎಂದರೆ ಪ್ಲಸ್ ಮತ್ತು ಡಿವೈಡೆಡ್ ಬೈ ಎಂದರೆ ಇಂಟು ಆಗಿದ್ದರೆ ಈ ಕೆಳಗಿನ ಗಣಿತೋಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತೈತೆ ಬಾರ್ಡ್ಮಸ್ ಥಿಯರಮನ್ನು ಅಪ್ಲೈನ ಮಾಡಬೇಕಾಗುತ್ತೆ. ಫಸ್ಟ್ ಬ್ರಾಕೆಟನ್ನು ಓಪನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಚಿಹ್ನೆಗಳನ್ನ ಫಸ್ಟ್ ಹಾಕೋಬೇಕಾಗುತ್ತೆ. ಅದಾದ ನಂತರ ಬ್ರಾಕೆಟನ್ನು ಓಪನ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ನಾವು ಫಸ್ಟ್ ಚಿಹ್ನೆಗಳನ್ನ ಚೇಂಜ್ ಮಾಡ್ತಾ ಹೋದಾಗ ಇಲ್ಲೇನಾಗುತ್ತೆ, ಇಲ್ಲಿ ನಮಗೆ ಇಂಟು ಅನ್ನು ಕೊಟ್ಟಿದ್ದಾರೆ, ಇಂಟು ಅಂತ ಹೇಳಿದಾಗ ಪ್ಲಸ್ ಬರುತ್ತೆ. ಅದಾದ ನಂತರ ಪ್ಲಸ್ ಬಂದು ಮೈನಸ್ ಬರುತ್ತೆ ಇಲ್ಲಿ. ಅದಾದ ನಂತರ ಇಲ್ಲಿ ಡಿವೈಡೆಡ್ ಬೈಗೆ ಏನು ಬರುತ್ತೆ, ಎಸ್ ಇಂಟು ಬರುತ್ತೆ. ಅದಾದ ನಂತರ ಇಲ್ಲಿ ಮೈನಸ್ಗೆ ನಮಗೆ ಡಿವೈಡೆಡ್ ಬೈ ಬರುತ್ತೆ. ಆ್ಯಂಡ್ 7 ಪ್ಲಸ್ ಇರೋ ಜಾಗಕ್ಕೆ ನಮಗೆ ಎಸ್ ಮೈನಸ್ ಬರ್ತಕ್ಕಂಥದ್ದು. ಅದಾದ ನಂತರ ಡಿವೈಡೆಡ್ ಬೈಗೆ ಇಂಟು ಬರುತ್ತೆ. ಸೊ ಈ ರೀತಿ ಚಿಹ್ನೆಗಳನ್ನ ಚೇಂಜ್ ಮಾಡಿಕೊಂಡು ಬ್ರಾಕೆಟ್ಗಳನ್ನ ಓಪನ್ ಮಾಡ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದು ಬ್ರಾಕೆಟ್ ಇಲ್ಲಿಗೆ ಆಯಿತು. ಅದಾದ ನಂತರ ಇದು ಮೈನಸ್ ಇರತ್ತವು, ಡಿವೈಡೆಡ್ ಬೈ ಹಾಕೋಬೇಕು ನಾವು. ಡಿವೈಡೆಡ್ ಬೈ ಹಾಕೊಂಡ್ವಿ. ಸೊ ಇಲ್ಲಿ ಮೈನಸ್ ಇದೆ, 7 4 ಹೋದರೆ 3 ಬಂತು. ಸೊ ಇಲ್ಲಿಗೆ ಒಂದು ಬ್ರಾಕೆಟ್ ಕ್ಲೋಸು. ಡಿವೈಡೆಡ್ ಬೈ ಇರತ್ತವು ಇಂಟು 2. ಸೊ ನೋಡಿ ಇವಾಗ 15 ಮತ್ತು ಇಲ್ಲಿ 6 ಇದೆ. 15ರಲ್ಲಿ 6 ಹೋದರೆ ಎಷ್ಟು, 9 ಬರುತ್ತೆ. ಇದು ಡಿವೈಡೆಡ್ ಬೈ 3 ನಾವು ಇಂಟು 1/3 ಅಂತ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಇಂಟು 2, ಹೌದಾ. ಸೊ 3 1 3 3 3 9, 3 ಇಂಟು 2 3 6. ಸೊ ಈ ರೀತಿ ನಾವು ಫಸ್ಟು ಬ್ರಾಕೆಟನ್ನು ಓಪನ್ ಮಾಡಿಕೊಂಡು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅದಾದ ನಂತರ ನೋಡ್ತಾ ಹೋದರೆ ಈ ಕೆಳಗಿನಲ್ಲಿ ಯಾವುದು ನಗರ ಸ್ಥಳೀಯ ಸಂಸ್ಥೆ ಆಡಳಿತಕ್ಕೆ ಸೇರಿದ ಸಂಸ್ಥೆ ಅಲ್ಲ. ಇಟ್ ಮೀನ್ಸ್ ನಗರ ಸ್ಥಳೀಯ ಸಂಸ್ಥೆ ಆಡಳಿತಕ್ಕೆ ಸೇರಿದ ಸಂಸ್ಥೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಅಂದರೆ ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ನಗರ ಪಂಚಾಯತ್, ಪುರಸಭೆ, ಮಹಾನಗರ ಪಾಲಿಕೆ ಇದೆಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ವೈರಸ್ಗಳ ಆಣ್ವಿಕ ಚಲನೆ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ. ಇಟ್ ಮೀನ್ಸ್ ವೈರಸ್ನ ಬಗ್ಗೆ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನು ಹೇಳ್ತೀವೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ, ಅವು ಕೆಲವು ಜೀವಕೋಶಗಳಿಗೆ ಸೋಂಕು ತಗುಲಿಸುವವರೆಗೂ ನಿಷ್ಕ್ರಿಯವಾಗಿರುತ್ತದೆ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಲವಣಗಳು ಪ್ರತ್ಯಾಮ್ಲಗಳಲ್ಲಿ ಇರುವ ಒಂದು ಸಕ್ರಿಯ ಘಟಕಾಂಶವಾಗಿದೆ. ಸೊ ಆನ್ಸರು NaHCO3 ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಂಬಕೋನ ತ್ರಿಭುಜದ ಪಾದವು ಅದರ ಎತ್ತರಕ್ಕಿಂತ 3 ಮೀಟರ್ ಹೆಚ್ಚಾಗಿದೆ, ಅದರ ಕರ್ಣವು 15 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಲಂಬಕೋನ ತ್ರಿಭುಜ. ಓಕೆ, ಸೊ ಲಂಬಕೋನ ತ್ರಿಭುಜ, ಓಕೆ ಇದು ಲಂಬಕೋನ ಆಯಿತು. ಆ್ಯಂಡು ಪಾದವು ಅದರ ಎತ್ತರಕ್ಕಿಂತ 3 ಮೀಟರ್ ಹೆಚ್ಚಾಗಿದೆ. ಪಾದವು ಅದರ ಎತ್ತರಕ್ಕಿಂತ 3 ಮೀಟರ್ ಹೆಚ್ಚಾಗಿದೆ. ಇವಾಗ ಏನಾಗುತ್ತೆ, ಸೊ ಇದು ಆಪೋಸಿಟ್ ಆಯಿತು ಕೊಟ್ಟಿದ್ದಾರೆ. ಲಂಬಕೋನ ತ್ರಿಭುಜದ ಪಾದವು ಅದರ ಎತ್ತರಕ್ಕಿಂತ 3, ಇಟ್ ಮೀನ್ಸ್ ಪಾದ ಅಂತಕ್ಕಂಥದ್ದು ಎತ್ತರಕ್ಕಿಂತ 3 ಅಂತ ಹೇಳಿದ್ದಾರೆ. ಸೊ 3 ಮೀಟರ್ ಹೆಚ್ಚಾಗಿದೆ. ಸೊ ಎತ್ತರ ಅಂತ ಹೇಳಿದಾಗ ನಾವು ಎಕ್ಸ್ ಅಂತ ತೊಗೊಳ್ಳೋಣ, ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದಾಗ ಪಾದ ಎಷ್ಟಾಗುತ್ತೆ, x+3 ಆಗುತ್ತೆ, ಹೌದಾ, x+3 ಆಗುತ್ತೆ. ಅದಾದ ನಂತರ ಕರ್ಣವನ್ನು ಕೊಟ್ಟಿದ್ದಾರೆ 15 ಮೀಟರ್. ಸೊ ನಾವೀಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಯಾವ ರೀತಿ ಕಂಡುಹಿಡಬೇಕಂತ ಹೇಳಿದರೆ, ನಮಗೆ ಗೊತ್ತಿದೆ ಏನಂತ ಹೇಳಿದರೆ, ಈ ಒಂದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದು ಮತ್ತು ಇದನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡೋದು ಈಕ್ವಲ್ಸ್ ಇದಕ್ಕೆ ಸ್ಕ್ವೇರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಟ್ ಮೀನ್ಸ್ x² ಪ್ಲಸ್ x+3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 15 ಸ್ಕ್ವೇರ್. ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಈಕ್ವಲ್ಸ್ 9 ಬರುತ್ತೆ. ಎಕ್ಸ್ ವ್ಯಾಲ್ಯೂ 9 ಬರುತ್ತೆ. ಇನ್ನೊಂದು ಎಕ್ಸ್ ವ್ಯಾಲ್ಯೂ ಬರುತ್ತೆ, ಎಕ್ಸ್ ಈಕ್ವಲ್ಸ್ -12 ಬರುತ್ತೆ. ಬಟ್ ಮೈನಸ್ನ ನಾವು ಕೌಂಟ್ ತೊಗೊಳ್ಳಲ್ಲ, ಹಾಗಾಗಿ ಎಕ್ಸ್ ವ್ಯಾಲ್ಯೂ 9 ತೊಗೊಳ್ತೀವಿ. 9 ತೊಗೊಂಡಾಗ ಇದು 9 ಆಗುತ್ತೆ ಎಕ್ಸ್ ವ್ಯಾಲ್ಯೂ. ಅದಾದ ನಂತರ ಇದು 12 ಆಗುತ್ತೆ. ಓಕೆ, ಸೊ ಇವಾಗ ಏನು ಕೊಟ್ಟಿದ್ದಾರೆ ಇಲ್ಲಿ, ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು ಅಂತ ಹೇಳಿದ್ರೆ ಅದರ ಫಾರ್ಮುಲಾ ಗೊತ್ತಿರಬೇಕು, ಅರ್ಧ ಇಂಟು ಬೇಸ್ ಇಂಟು ಹೈಟು, ಪಾದ ಇಂಟು ಎತ್ತರ. ಸೊ ಇವಾಗ ಏನಾಗುತ್ತೆ, 1/2 ಇಂಟು ಬೇಸ್ ಕೊಟ್ಟಿದ್ದಾರೆ ಎಷ್ಟು, 4 + 3 ಇಟ್ ಮೀನ್ಸ್ 12 ಬರುತ್ತೆ. 12 ಇಂಟು ಹೈಟ್ ಬಂದು 9 ಆಗುತ್ತೆ. 2ನ ಡಿವೈಡ್ ಮಾಡ್ತಾ ಹೋದಾಗ 2 1 2, 2 6 12, 9 6 54. ಸೊ ಆನ್ಸರ್ ಬಂದು 54 ಮೀಟರ್ ಸ್ಕ್ವೇರ್ ಇದಾಗಿರುತ್ತೆ.
ನೆಕ್ಸ್ಟ್ ಬಂದು 5 ಖರೀದಿಸಿ 3 ಉಚಿತ ಯೋಜನೆಯಲ್ಲಿ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 5 ಖರೀದಿಸಿ 3 ಉಚಿತ ಯೋಜನೆಯಲ್ಲಿ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್, ಒಟ್ಟು ನಮಗೆ ಒಂದು 5 ಐಟಮ್ನ ತೊಗೊಳ್ತೀವಿ ಒಂದು 100 ರೂಪಾಯಿಗೆ ಅಂತ ಹೇಳಿದರೆ ಒಂದಕ್ಕೆ ಎಷ್ಟಾಗುತ್ತೆ? 20 ರೂಪಾಯಿ ಆಗುತ್ತೆ. ಅದೇ ರೀತಿ 5 + 3 8ಕ್ಕೆ ಎಷ್ಟು? 20 ರೂಪಾಯಿ, ನನಗೆ 160 ರೂಪಾಯಿ ಆಗುತ್ತೆ. ಹೌದಾ? ಸೊ ಇಲ್ಲಿ 160 ರೂಪಾಯಿಗೆ ಪೇ ಮಾಡ್ತಕ್ಕಂಥದ್ದು ಎಷ್ಟು? 100 ರೂಪಾಯಿ. ಅಲ್ಲಿಗೆ ಲಾಭ ಎಷ್ಟು ಬರುತ್ತೆ? 60 ರೂಪಾಯಿ ಬರುತ್ತೆ. 160 ರೂಪಾಯಿಗೆ 60 ರೂಪಾಯಿ ಲಾಭ ಬಂದರೆ 100ಕ್ಕೆ ಎಷ್ಟಾಗುತ್ತೆ? ಸೊ ಈ ರೀತಿ ನೀವು ಮಾಡ್ತಾ ಹೋಗಿ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು 600ನ 16ನ ಡಿವೈಡ್ ಮಾಡ್ತಾ ಹೋದರೆ 37.5% ಬರುತ್ತೆ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇದೆ, ರವಿಯು ಎ ಬಿಂದುವಿನಿಂದ ಪ್ರಾರಂಭಿಸಿ. ಇಟ್ ಮೀನ್ಸ್ ಯಾವುದೋ ಒಂದು ಎ ಬಿಂದುವಿಂದ ತೊಳ್ಕೊಳ್ಳೋಣ. ಎ ಬಿಂದುವಿನಿಂದ ಪ್ರಾರಂಭಿಸಿ 8 ಕಿಲೋಮೀಟರ್ ಪಶ್ಚಿಮ. ಸೊ ನಮ್ಗೆ ಗೊತ್ತಿರಬೇಕಾಗುತ್ತೆ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಂತ. ಪಶ್ಚಿಮಕ್ಕೆ ಏನು ಮಾಡ್ತಾನೆ? 8 ಕಿಲೋಮೀಟರ್ ಹೋಗ್ತಾನೆ. ಅದಾದ ನಂತರ ಎಡ ತಿರುವನ್ನು ತಗೊಂಡು 5 ಕಿಲೋಮೀಟರನ್ನು ಹೋಗ್ತಾನೆ. ಅದಾದ ನಂತರ ಪುನಃ ಎಡ ತಿರುಕೊಂಡು ಏನು ಮಾಡ್ತಾನೆ? ಈ ಕಡೆ 19 ಕಿಲೋಮೀಟರ್ನ ಬರ್ತಾನೆ. ಓಕೆ, ಸೊ ಇವಾಗ ಏನಾಗುತ್ತೆ? 19 ಕಿಲೋಮೀಟರ್ ಆದ ನಂತರ ಬಲ ತಿರುವನ್ನು ತಗೊಂಡು ಏನು ಮಾಡ್ತಾನೆ? 2 ಕಿಲೋಮೀಟರ್ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ನಂತರ ಅಂತಿಮ ಬಲ ತಿರುವು ತಗೊಂಡು ಏನು ಮಾಡ್ತಾನೆ? 11 ಕಿಲೋಮೀಟರ್ ಬರ್ತಾನೆ. 11. ಅದಾದ ನಂತರ ಇದನ್ನ ಬಿ ಪಾಯಿಂಟ್ ಅಂತ ತಗೊಳ್ಳೋಣ. ಸೊ ಬಿ ಬಿಂದುವಿನಿಂದ ಎ ಬಿಂದುವಿಗೆ ತಲುಪಲು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಅವನು ಎಷ್ಟು ದೂರ ಮತ್ತು ಯಾವ ದಿಕ್ಕಿಗೆ ಕ್ರಮಿಸಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರಾ. ಸೊ ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರು. ಅದರ ನಂತರ ಇಲ್ಲಿಂದ ಇಲ್ಲಿಗೆ 5. ಸೊ 5 + 2 7 ಆಯಿತು. 7 ಉತ್ತರ ದಿಕ್ಕಿನ ಕಡೆಗೆ ಸಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಡ್ಯೂರಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಫೆಸ್ಟಿವಲ್ಸ್ ಇಸ್ ದ ಪೋಲಿಕಾಲಿ ಈವೆಂಟ್ ದ ಮೇನ್ ಅಟ್ರಾಕ್ಷನು. ಸೊ ಇದು ನಮ್ಮ ಆನ್ಸರ್ ಆಪ್ಷನ್ 2 ಅವರೇ ಕೊಟ್ಟಿದ್ದಾರೆ. ಅದಾದ ನಂತರ ನೀಡಿರುವ ನಕ್ಷೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ವಿವಿಧ ವಿಭಾಗಗಳಲ್ಲಿನ ಸಂಖ್ಯೆಗಳು ವ್ಯಕ್ತಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಓಕೆ, ಪತ್ರಕರ್ತರನ್ನು ಕೊಟ್ಟಿದ್ದಾರೆ, ಲೇಖಕರನ್ನು ಕೊಟ್ಟಿದ್ದಾರೆ, ಚಿತ್ರಕಾರರನ್ನು ಕೊಟ್ಟಿದ್ದಾರೆ. ಚಿತ್ರಕಾರರು ಆಗಿರುವ ಚಿತ್ರಕಾರರು ಯಾರು? 10 ಜನ, 20, 12, 6 ಎಲ್ಲ ಬರ್ತಾರೆ. ಆದರೆ ಪತ್ರಕರ್ತರು ಅಲ್ಲದ, ನೋಡಿ ಇಲ್ಲಿ ಪತ್ರಕರ್ತರು ಬರಲ್ಲ. ಸೊ ಇವರಿಬ್ಬರು ಹೋದರು ಇವೆರಡರಲ್ಲಿ. ಚಿತ್ರಕಾರರು ಆಗಿರುವ, ಸೊ ಚಿತ್ರಕಾರರಿಂದ 12 ಮತ್ತು 20, 10, 6 ಎಲ್ಲ ಬರ್ತಾರೆ. ಆದರೆ ಪತ್ರಕರ್ತರು ಅಲ್ಲದ ಅಂತ ಹೇಳಿದಾಗ 10, 6 ಬರೋದಿಲ್ಲ. ಲೇಖಕರು, ಇಟ್ ಮೀನ್ಸ್ ಚಿತ್ರಕಾರರು ಪ್ಲಸ್ ಲೇಖಕರು ಇಬ್ಬರೂ ಆಗಿರಬೇಕು. ಯಾರು? 12 ಇಲ್ಲಿದ್ದಾರೆ ನೋಡಿ. ಇದು ಚಿತ್ರಕಾರ ಮತ್ತು ಲೇಖಕರು ಬರ್ತಾರೆ 12ಕ್ಕೆ. ಇವ್ರು ಚಿತ್ರಕಾರರನ್ನ ಬರೀ ಇವ್ರು ಚಿತ್ರಕಾರರಾಗಿರ್ತಾರೆ. ಈ 6 ಇದೆಯಲ್ವಾ? ಸೊ ಯಾರು? ಪತ್ರಕರ್ತರು, ಲೇಖಕರು, ಚಿತ್ರಕಾರರು 3 ಬರ್ತಕ್ಕಂಥದ್ದು 6 ಜನ ಆಗಿರ್ತಾರೆ. ಸೊ ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಚಿತ್ರಕಾರರು ಮತ್ತು ಲೇಖಕರು 12 ಜನ ಬರ್ತಕ್ಕಂಥದ್ದು. ನೆಕ್ಸ್ಟ್, ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫ್ರೇಮನ್ನು ಈ ರೀತಿ ಮತ್ತು ಪೀಚನ್ನು ಈ ರೀತಿ ಬರೆಯಲಾಗಿದೆ. ಆ ಭಾಷೆಯಲ್ಲಿ ಬ್ರೂಮನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫ್ರೇಮ್ ಅಂತ ಏನಿದೆಯೋ ಇಟ್ ಮೀನ್ಸ್ FRAME ಫ್ರೇಮ್. ಓಕೆನಾ? ಸೊ ಇವಾಗ ಏನಾಗಿದೆ, ಇದು ಕೊಟ್ಟಿದ್ದಾರೆ HP, ಅದಾದ ನಂತರ CKG. ನೋಡಿ ಇಲ್ಲಿ F ಆದಮೇಲೆ ಏನು ಕೊಟ್ಟಿದ್ದಾರೆ? H ಕೊಟ್ಟಿದ್ದಾರೆ. ಆದರೆ F ಆದಮೇಲೆ ಬರ್ತಕ್ಕಂಥದ್ದು ಸಂಖ್ಯೆ ಯಾವುದು? ನಮಗೆ F ಆದಮೇಲೆ G ಬರಬೇಕು. ಹೌದಾ? G ಆದಮೇಲೆ H ಬರಬೇಕು. GH. ಅದಾದ ನಂತರ ನೋಡಿ R ಕೊಟ್ಟಿದ್ದಾರೆ, P ಕೊಟ್ಟಿದ್ದಾರೆ. PQR. ಇಟ್ ಮೀನ್ಸ್ ಇದು ಹಿಂಗೋಗಿದೆ. FGH PQR ಇದು ಈ ರೀತಿ ಹೋಗಿದೆ. ಅದೇ ರೀತಿ ನೋಡಿ, ಇದು A ಕೊಟ್ಟಿದ್ದಾರೆ, ABC ಇದು ಹಿಂಗೆ. ಇದು ಅಷ್ಟೇ ನೋಡಿ, ಇದು ರಿವರ್ಸ್. ಈಗ M ಆದಮೇಲೆ ಏನು ಬರಬೇಕು? ಸೊ ಅಂದರೆ KLM ಇದು ಈ ಕಡೆಯಿಂದ ಬರಬೇಕು. ಇವಾಗ EFG ಇದು ಅಷ್ಟೇ ನೋಡ್ತಾ ಹೋಗಿ. P ಆದಮೇಲೆ ಆರನ್ನು ಕೊಟ್ಟಿದ್ದಾರೆ. ಸೊ P ಆದಮೇಲೆ 6 ಅಂತ ಹೇಳಿದರೆ ನಿಮ್ಗೆ PQR ಮುಂದೆ ಹೋಗುತ್ತೆ. E ಆದಮೇಲೆ ನೋಡಿ CDE, ಅದಾದ ನಂತರ ABC, ಅದಾದ ನಂತರ ABC. ಒಂದು ಮುಂದೆ ಹೋಗಿದೆ, ಒಂದು ಹಿಂದೆ ಹೋಗಿದೆ, ಈ ರೀತಿ ಬರ್ತದೆ. ಅದೇ ರೀತಿ ನಾವು ಬ್ರೂಮನ್ನು ತಗೊಂಡ್ರೆ BROOM ಬ್ರೂಮನ್ನು ತಗೊಂಡ್ರೆ ಏನಾಗುತ್ತೆ ನೋಡಿ, ಬಿಗೆ ಏನು ಬರುತ್ತೆ? B ಆದಮೇಲೆ C ಆದಮೇಲೆ D ಬರಬೇಕು. ಸೊ D ಯಾವುದರಲ್ಲಿದೆ? ಇದು ಮತ್ತು ಇದರಲ್ಲಿದೆ, ಇವೆರಡು ಬರೋದಿಲ್ಲ.
ಅದಾದ ನಂತರ ಆರನ್ನು ಕೊಟ್ಟಿದ್ದಾರೆ. ಆರ್ಗೆ ಏನು ಬರಬೇಕು ಇವಾಗ, ಹಿಂದಕ್ಕೆ ಬರಬೇಕು. ಸೊ ಇಟ್ ಮೀನ್ಸ್ ಸೊ ಆರ್ಗೆ ಇಲ್ಲಿದೆ ನೋಡಿ ರಿವರ್ಸು, ಆರ್ ಕ್ಯೂ ಪಿ. ಸೊ ಈಗ ಏನು ಬರಬೇಕು, ಎರಡದ್ದು ಪಿ ಬರಬೇಕು, ಡಿ ಆದಮೇಲೆ ಪಿ ಬರಬೇಕು, ಇಲ್ಲಿದೆ ನೋಡಿ. ಸೊ ಈ ರೀತಿ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಓ ಅದಾದ ನಂತರ ನಿಮಗೆ ಪಿ ಮತ್ತು ಕ್ಯೂ ಬರುತ್ತೆ. ಅದಾದ ನಂತರ ರಿವರ್ಸ್ ಅಂತ ಹೇಳಿದಾಗ ಎಮ್ ಮತ್ತು ಎನ್ ಬರುತ್ತೆ. ಅದಾದ ನಂತರ ರಿವರ್ಸ್ ಅಂತ ಇದು ಬಂದಾಗ ಎಮ್ ಎನ್ ಒ. ಸೊ ಡಿ ಪಿ ಕ್ಯೂ ಎಮ್ ಒ ಇದು ಬರ್ತಕ್ಕಂಥದ್ದು. ಅದಾದ ನಂತರ ಏನು ಕೊಟ್ಟಿದ್ದಾರೆ, ಸೊ ಇದನ್ನು ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಕ್ವಶನು, ಆನ್ಸರು ಮೇಘಾಲಯ ಅಂತ ಹೇಳಿದ್ದಾರೆ. ಓಕೆ, ಹಾಸ್ಯ ಪ್ರೊಡಕ್ಷನ್ ಯೂನಿಟ್ ಆಫ್ ದ ಓಕೆ. ನೆಕ್ಸ್ಟು ಯಮುನಾ ಮತ್ತು ಅವರ ಮಗಳು ಸಾತ್ವಿಕ ಅವರ ಸರಾಸರಿ ವಯಸ್ಸು 21 ವರ್ಷ. ಇಟ್ ಮೀನ್ಸ್ ಯಮುನಾ ಮತ್ತು ಅವರ ಮಗಳು ಇಬ್ಬರು ಬರ್ತಾರೆ ಇಲ್ಲಿ. ಸೊ ವಯಸ್ಸು ಎಷ್ಟು, ಸರಾಸರಿ 21. ಓಕೆ, ಸೊ ಅವರ ವಯಸ್ಸಿನ ಅನುಪಾತ 5:2. 5:2 ನಾವು 5x ಮತ್ತು 2x ಅಂತ ತೊಗೊಳ್ಳೋಣ. ಯಾಕಂದರೆ ಎಷ್ಟು ಅಂತ ಗೊತ್ತಿಲ್ಲ. ಸೊ 5x ಮತ್ತು 2x ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಇಲ್ಲಿ ನಾವು ಸರಾಸರಿ ಅಂತ ಹೇಳಿದಾಗ ಒಟ್ಟು ಮೊತ್ತ ತೊಗೊಳ್ತೀವಿ. ಸೊ 5x + 2x 7x ಆಯಿತು. ಇವಾಗ ಏನಾಗುತ್ತೆ, 21 × 2 ನಾವು ಮಾಡಿದಾಗ 2 1 2, 2 2 4. ಓಕೆ, ಸೊ ನೋಡಿ 7 ಡಿವೈಡ್ ಮಾಡಿ 7 1 7, 7 6 42. ಸೊ ಅಲ್ಲಿಗೆ ಏನಾಗುತ್ತೆ, x = r ಬಂತು. ಎಕ್ಸ್ ಆರ್ ಆದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇದು ಅನುಪಾತವನ್ನು ಕೊಟ್ಟಿದ್ದಾರೆ. 6 5 30, ತಾಯಿಯ ವಯಸ್ಸು 30 ಆಗುತ್ತೆ. 6 7 12. ಸೊ ಸಾತ್ವಿಕ ವಯಸ್ಸು 12 ಆಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತೋಣ. ವರ್ಗ ಸಮೀಕರಣ x² - 6x + 5 = 0ದ ಮೂಲಗಳನ್ನು ಕೇಳಿದರೆ. ಸೊ ನಮ್ಗೆ ಗೊತ್ತಿರಬೇಕು ಏನಂತ ಹೇಳಿದ್ರೆ, ಮಧ್ಯದ 2 ಪದ ಕೂಡಿರುತ್ತೆ, ಅದು ಮೈನಸ್ ಮಾಡಿದ್ರೆ ಕೊನೆಯ ಒಂದು ಗುಣಿಸ ಪದ ಬರಬೇಕಾಗುತ್ತೆ, ಹೌದಲ್ವಾ. ಸೊ ಅಲ್ಲಿಗೆ 5 1 5 ಬರುತ್ತೆ. x² - ಸೊ ನೋಡಿ ಇಲ್ಲಿ 5x - 1x + 5 = 0. ಈ ರೀತಿ ಬರ್ಕೋಬಹುದಾ ನೋಡಿ. 1 -5 - 1 -6 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 5 1 5 ಆಯಿತು. ಅದಾದ ನಂತರ ಇದನ್ನಾದರೂ ಕಾಮನನ್ನು ತೆಗಿಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ನ ಕಾಮನ್ ತೆಗೆದ್ರೆ ಏನು ಬರುತ್ತೆ, x - 5. ಇಲ್ಲೂ ಅಷ್ಟೇ -1 ಕಾಮನ್ ತೆಗೆದ್ರೆ x - 5 ಆಯಿತು, = 0. ಸೊ ಇವಾಗ x - 5 ಕಾಮನ್ ತೆಗಿರಿ. ಅದಾದ ನಂತರ x - 1 ಉಳ್ಕೊಳ್ಳುತ್ತೆ, = 0. ಸೊ ಇವಾಗ ಏನಾಯಿತು, x - 5 ಈ ಕಡೆ ಹೋದಾಗ x = 5 ಆಯ್ತದೆ. ಇದು x = 1 ಆಯ್ತದೆ. ಸೊ x ವ್ಯಾಲ್ಯೂ 5 ಮತ್ತು 1. ನೆಕ್ಸ್ಟು ಮೋಹನ್, ಮೀನಾ ಮತ್ತು ಮಾಧವ್ ಅನುಕ್ರಮವಾಗಿ 3,000, 2,000 ಮತ್ತು 5,000 ಹೂಡಿಕೆಯನ್ನು ಹಾಕ್ತಾರೆ. ಆ್ಯಂಡ್ ನೆಕ್ಸ್ಟು ಏನಾಗುತ್ತೆ, 5,600 ರೂಪಾಯಿ ವಾರ್ಷಿಕ ಲಾಭವನ್ನು ತಗೊಳ್ತಾರೆ. ಅವರ ಷೇರುಗಳನ್ನು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಸೊ ನೋಡಿ, ಇದು ಇಷ್ಟು ನಾವು ಅನುಪಾತಕ್ಕೆ ತಗೊಂಡ್ರೆ 3:2:5 ಅಂತ ತೊಗೊಳ್ಬೋದಾ. 3:2:5 ಅನುಪಾತ. ಒಟ್ಟು ಬಂದಿರತಕ್ಕಂಥದ್ದು ಎಷ್ಟು, 5,600 ಲಾಭ. ಸೊ ನೋಡಿ, ಇದನ್ನು ಆ್ಯಡ್ ಮಾಡ್ತಾ ಹೋಗಿ 5 3 8 8 2 10. ಸೊ 10 ಡಿವೈಡ್ ಮಾಡಿ ನಮಗೆ ಎಷ್ಟು ಬರುತ್ತೆ, 560 ಬರುತ್ತೆ. 560 ಅಂತ ಹೇಳಿದ್ರೆ ನೋಡಿ, ಇಷ್ಟೇ ಸಿಂಪಲ್ಲು. 560 × 3 ಮಾಡಿ, ಅದಾದ ನಂತರ 560 × 2 ಮಾಡಿ, ಅದಾದ ನಂತರ 560 × 5 ಮಾಡಿ, ನಿಮಗೆ 1680, 1120, 2800 ಸೇಮ್ ಬರುತ್ತೆ. 3 2 5 ಮಲ್ಟಿಪ್ಲಿಕೇಶನ್ ಮಾಡಿದಾಗ 560. ಆ್ಯಂಡ್ ಅದಾದ ನಂತರ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಅಪೆಕ್ಸ್ ಗವರ್ನಿಂಗ್ ಬಾಡಿ ಆಫ್ ಏರ್ ಸ್ಪೋರ್ಟ್ಸ್ ಇನ್ ಇಂಡಿಯಾ, ಏರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆನ್ಸರು. ಆ್ಯಂಡ್ ನೆಕ್ಸ್ಟ್ ಬಂದು ಆಧುನಿಕ ಆವರ್ತಕ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿಲ್ಲ. ಸೊ ಸರಿಯಾಗಿರ್ತಕ್ಕಂಥ ಇದು 18 ಗುಂಪುಗಳು ಮತ್ತು 7 ಆವರ್ತಕಗಳನ್ನ ಹೊಂದಿದೆ. ಆ್ಯಂಡ್ ಇದು ಫಸ್ಟ್ ಶಿಫ್ಟಲ್ಲಿ ಕೊಟ್ಟಿದ್ರು ಈ ಪ್ರಶ್ನೆನ. ಆ್ಯಂಡ್ ಒಂದೇ ಗುಂಪಿನಲ್ಲಿ ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ರು. ಇದು 18 ಗುಂಪುಗಳು ಮತ್ತು 7 ಆವರ್ತಕಗಳನ್ನು ಹೊಂದಿದೆ, ಅದು ಸರಿಯಾಗಿತ್ತು. ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ NA, MG ಮತ್ತು S ಆಧುನಿಕ ಆವರ್ತಕ ಕೋಶ 4ನೇ ಆವರ್ತಕ್ಕೆ ಸೇರಿದೆ ಅಂತಕ್ಕಂಥದ್ದು ತಪ್ಪಾಗಿದೆ ಅಂತೆ. ಆ್ಯಂಡ್ ನೆಕ್ಸ್ಟು 25ನೇ ಕ್ವಶನಿಗೆ, ಒಂದು ವೇಳೆ I = 7/3J ಮತ್ತು J = 4/5K ಆದರೆ I ಅನುಪಾತ J ಅನುಪಾತ K ಇವುಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಏನಂತ ಹೇಳಿದರೆ ನೋಡಿ, I ಮತ್ತು Jನ ನಾವು ಈ ಥರ ಬರ್ಕೊಳ್ಬೋದಾ, 7/3. ಸೊ ಇದು J ಇಲ್ಲಿ ಕೆಳಗಡೆ ಹೋಗುತ್ತೆ. ಇದನ್ನು ನಾವೇನು ಮಾಡಬಹುದು, I ಅನುಪಾತ J. ಸೊ ಇದನ್ನು ನಾವು ಅನುಪಾತಕ್ಕೆ ತೊಗೊಂಡಾಗ 7/3 ಅಂತ ತೊಗೊಳ್ಬಹುದು. ಓಕೆ, ಅದೇ ರೀತಿ ಇದನ್ನು ತೊಗೊಳ್ಬಹುದು ನೋಡಿ. J ಮತ್ತು J = K ಅನುಪಾತ ಎಷ್ಟು ಅಂತ ಹೇಳಿದ್ರೆ
4:5 ಈ ರೀತಿ ತಗೊಂಡಾಗ ನಮ್ಗೆ ಏನಾಗುತ್ತೆ, ಇದನ್ನು ಸೊ ನೋಡಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿದ್ರೆ, ಫಸ್ಟ್ ನಾವು i j k ಈ ರೀತಿ ಬರ್ಕೊಳ್ಳೋಣ. ಸೊ ಐ ಮತ್ತು ಜೆನ ಒಂದು ವ್ಯಾಲ್ಯೂ ಏನು ಕೊಟ್ಟಿದೆ, 7 ಮತ್ತು 3. ಅದೇ ರೀತಿ ಜೆ ಮತ್ತು ಕೆ ಎಷ್ಟಿದೆ, 4 ಮತ್ತು 5. ಸೊ ಇವಾಗ ಏನು ಖಾಲಿ ಇದೆಯೋ, ಐ ಪ್ಲೇಸ್ ಇಲ್ಲಿ ಖಾಲಿ ಇದೆಯಲ್ವಾ, ಸೊ ಈ 4 ನಾವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಈ ಪ್ಲೇಸ್ ಖಾಲಿ ಇದೆಯಲ್ವಾ, ಸೊ ಪಕ್ಕ ಇರ್ತಕ್ಕಂಥ 3 ಇಲ್ಲಿ ನಾವು ಬರ್ಕೊಳ್ಬೇಕಾಗುತ್ತೆ. ಇವಾಗ ಮಲ್ಟಿಪ್ಲೈ ಮಾಡಿ, ಹಿಂಗೆ ಮಲ್ಟಿಪ್ಲೈ ಮಾಡಿ. 5 3 15, 4 3 12, 4 7 28. ಇದು ಇಷ್ಟೇ ಅನುಪಾತ, 28:12:15. ಇದು ಐ ಆಗುತ್ತೆ, ಇದು ಜೆ ಆಗುತ್ತೆ, ಇದು ಕೆ ಆಗುತ್ತೆ. ಆನ್ಸರ್ ಆಪ್ಷನ್ 3 28:12:15 ಇದರ ಒಂದು ಅನುಪಾತ ಆಗಿರುತ್ತೆ.